ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮಾಯಾ ರಚಿತವಾದ ಶ್ರೀರಾಮನ ತಲೆಯನ್ನು ತೋರಿಸಿ ಸೀತೆಯನ್ನು ವಿಮೋಹಗೊಳಿಸಲು ರಾವಣನ ಪ್ರಯತ್ನ ಎಂಬ 31ನೆಯ ಸರ್ಗಕ್ಕೆ ಸ್ವಾಗತ. ತತಸ್ತಮಕ್ಷೋಭ್ಯ ಬಲಂ ಲಂಕಾಧಿಪತಯೇ ಚರಾಹ ಸುವೇಲೆ ರಾಘವಂ ಶೈಲೇ ನಿವಿಷ್ಟಂ ಪ್ರತ್ಯವೇದಯನ್ ಚಾರಾಣಾಂ ರಾವಣ ಶ್ರುತ್ವಾ ಪ್ರಾಪ್ತಂ ರಾಮಂ ಮಹಾಬಲಂ ಜಾತೋದ್ವೇಗೋ ಭವತ್ಕಿಂಚಿತ್ ಸಚಿವಾ ನಿಧಮಬ್ರವೀತ್. ಗೂಢಚಾರರು ಕ್ಷೋಭೆಗೊಳಿಸಲು ಅಸಾಧ್ಯವಾದ ವಾನರ ಸೈನ್ಯವು ಮತ್ತು ಶ್ರೀರಾಮನು ಸುವೇಲ ಪರ್ವತದ ಬಳಿ ಬೀಡುಬಿಟ್ಟಿರುವರೆಂಬ ವಾರ್ತೆಯನ್ನು ರಾವಣನಿಗೆ ನಿವೇದಿಸಿದರು. ಮಹಾಬಲನಾದ ಶ್ರೀರಾಮನು ಲಂಕಾಪಟ್ಟಣದ ಸಮೀಪಕ್ಕೆ ಬಂದಿರುವನೆಂಬ ಚಾರರ ಮಾತನ್ನು ಕೇಳಿ ರಾವಣನು ಉದ್ವಿಗ್ನನಾಗಿ ಸಚಿವರಿಗೆ ಹೇಳಿದನು. ಸಚಿವರೇ, ಮಂತ್ರಿಗಳೆಲ್ಲರೂ ಏಕಾಗ್ರಚಿತ್ತರಾಗಿ ಆದಷ್ಟು ಬೇಗ ಇಲ್ಲಿಗೆ ಆಗಮಿಸಲಿ. ರಾಕ್ಷಸರೇ, ನಾವೆಲ್ಲರೂ ಸೇರಿ ಸಮಾಲೋಚಿಸಬೇಕಾದ ಕಾಲವೀಗ ಸನ್ನಿಹಿತವಾಗಿದೆ. ರಾವಣೇಶ್ವರನ ಆ ಮಾತನ್ನು ಕೇಳಿ ಮಂತ್ರಿಗಳೆಲ್ಲರೂ ಬಹಳ ಶೀಘ್ರವಾಗಿಯೇ ಸಭಾಭವನಕ್ಕೆ ಆಗಮಿಸಿದರು. ಅನಂತರ ರಾವಣನು ತನ್ನ ಸಚಿವರೊಡನೆಯೂ ಇತರ ರಾಕ್ಷಸ ನಾಯಕರೊಡನೆಯೂ ಸೇರಿ ಅವಶ್ಯ ಕರ್ತವ್ಯದ ವಿಷಯವಾಗಿ ಸಮಾಲೋಚಿಸಿದನು. ದುರ್ಧರ್ಷನಾದ ರಾವಣನು ತತ್ಕಾಲೋಚಿತವಾದ ಕರ್ತವ್ಯದ ವಿಷಯವಾಗಿ ಸಚಿವರೊಡನೆ ವಿಚಾರ ವಿಮರ್ಶೆ ಮಾಡಿ ಅವರೆಲ್ಲರನ್ನೂ ತಮ್ಮ ತಮ್ಮ ಮನೆಗಳಿಗೆ ಕಳುಹಿಸಿಕೊಟ್ಟು ತಾನು ಅರಮನೆಗೆ ಹೋದನು. ಬಳಿಕ ರಾವಣನು ವಿದ್ಯುಜ್ಜಿಹ್ವನೆಂಬ ಮಹಾಬಲಿಷ್ಠನಾದ ಮಾಯಾವಿಯಾದ ರಾಕ್ಷಸನನ್ನು ಜೊತೆಯಲ್ಲಿ ಕರೆದುಕೊಂಡು ಮೈಥಿಲಿಯಿದ್ದೆಡೆಗೆ ಹೋದನು. ಹಾಗೆ ಹೋಗುತ್ತಿದ್ದಾಗಲೇ ಮಾಯಾ ವಿದ್ಯೆಯನ್ನು ಚೆನ್ನಾಗಿ ತಿಳಿದಿದ್ದ ವಿದ್ಯುಜ್ಜಿಹ್ವನಿಗೆ ರಾಕ್ಷಸರ ಅಧಿಪತಿಯಾದ ರಾವಣನು ಹೇಳಿದನು. ಮೋಹಯಿಷ್ಯಾವಹೇ ಸೀತಾ ಮಾಯೆಯ ಜನಕಾತ್ಮಜ. ವಿದ್ಯುಜ್ಜಿಹ್ವ, ಮಾಯೆಯಿಂದ ಜನಕನ ಮಗಳಾದ ಸೀತೆಯನ್ನು ವಿಮೋಹಗೊಳಿಸೋಣ. ಶಿರೋ ಮಾಯಾಮಯಂ ಗೃಹ್ಯ ರಾಘವಸ್ಯ ನಿಶಾಚರ ತ್ವಂ ಮಾಂ ಸಮುಪತಿಷ್ಠಸ್ವ ಮಹಶ್ಚ ಸಚರಂ ಧನುಃ. ಮಾಯಾಮಯವಾದ ರಾಘವನ ತಲೆಯನ್ನು ಮತ್ತು ಬಾಣಗಳೊಡನೆ ದೊಡ್ಡ ಧನುಸ್ಸನ್ನು ಹಿಡಿದು ನನ್ನ ಸಮೀಪದಲ್ಲಿರು. ರಾವಣನ ಮಾತನ್ನು ಕೇಳಿ ವಿದ್ಯುಜ್ಜಿಹ್ವ ರಾಕ್ಷಸನು ಹಾಗೆಯೇ ಆಗಲೆಂದನು. ಮರುಕ್ಷಣದಲ್ಲಿಯೇ ಕುಶಲತೆಯಿಂದ ಸಿದ್ಧಪಡಿಸಿದ ತನ್ನ ಮಾಯೆಯನ್ನು ರಾವಣನಿಗೆ ತೋರಿಸಿದನು. ಅದರಿಂದ ಸುಪ್ರೀತನಾದ ರಾವಣನು ತನ್ನ ಕಂಠಾಭರಣವನ್ನು ವಿದ್ಯುಜ್ಜಿಹ್ವನಿಗೆ ಪಾರಿತೋಷಕವಾಗಿ ಕೊಟ್ಟನು. ಬಳಿಕ ಸೀತೆಯನ್ನು ನೋಡಬೇಕೆಂಬ ತವಕದಿಂದಿದ್ದ ರಾಕ್ಷಸಾಧಿಪತಿಯು ಅಶೋಕವನಕ್ಕೆ ತೆರಳಿದನು. ಕುಬೇರನ ತಮ್ಮನಾದ ರಾವಣನು ಅಶೋಕವನದಲ್ಲಿ ದೀನಾವಸ್ಥೆಯಲ್ಲಿದ್ದ ಸೀತೆಯನ್ನು ನೋಡಿದನು. ಅಂತಹ ದೀನಾವಸ್ಥೆಗೆ ರಾಜಕುಮಾರಿಯಾದ ಸೀತೆಯು ಖಂಡಿತವಾಗಿಯೂ ತಕ್ಕವಳಾಗಿರಲಿಲ್ಲ. ಅಶೋಕವನದಲ್ಲಿದ್ದರೂ ಅವಳು ಶೋಕಾವಿಷ್ಟಳಾಗಿದ್ದಳು. ನೆಲದ ಮೇಲೆ ಕುಳಿತಿದ್ದಳು. ತಲೆ ತಗ್ಗಿಸಿಕೊಂಡಿದ್ದಳು. ಪತಿಯನ್ನೇ ಕುರಿತು ಯಾವಾಗಲೂ ಚಿಂತಿಸುತ್ತಿದ್ದಳು. ಅವಳಿಗೆ ಸಮೀಪದಲ್ಲಿಯೇ ಘೋರ ರೂಪಿಣಿಯರಾದ ರಾಕ್ಷಸಿಯರು ಕುಳಿತಿದ್ದರು. ರಾವಣನು ಅಟ್ಟಹಾಸದೊಡನೆ ತನ್ನ ನಾಮಧೇಯವನ್ನು ಹೇಳಿಕೊಳ್ಳುತ್ತಾ ಉದ್ಧತನಾಗಿ ಸೀತೆಯೊಡನೆ ಈ ಮಾತನ್ನು ಹೇಳಿದನು. ಸಾಂತ್ವಯಾನ ಮಯಾ ಭದ್ರೇ ಯಮಾಶ್ರಿತ್ಯ ವಿಮನ್ಯಸೆ ಖರಹಂತ ಸತೆ ಭರ್ತ ರಾಘವ ಸಮರೇ ಹತಃ. ಮಂಗಳಾಂಗಿಯೇ, ನಾನೆಷ್ಟೇ ಸಾಂತ್ವನದ ಮಾತುಗಳನ್ನು ಹೇಳಿದರೂ ನೀನು ನನ್ನ ಮಾತುಗಳನ್ನು ಮಾನ್ಯ ಮಾಡುತ್ತಿರಲಿಲ್ಲ. ನೀನು ಸಂಪೂರ್ಣವಾಗಿ ಆ ರಾಘವನನ್ನೇ ಆಶ್ರಯಿಸಿದ್ದ ಕಾರಣ ಹೀಗೆ ಮಾಡುತ್ತಿದ್ದೆ. ಆದರೆ ಖರನನ್ನು ಸಂಹರಿಸಿದ ಆ ನಿನ್ನ ಪತಿಯು ಯುದ್ಧದಲ್ಲಿ ನನ್ನಿಂದಲೇ ಹತನಾದನು. ಈಗ ನಿನ್ನ ಪ್ರೇಮದ ಮೂಲವೇ ಸಂಪೂರ್ಣವಾಗಿ ಕತ್ತರಿಸಿ ಹೋದಂತಾಗಿದೆ. ನಿನ್ನ ಪತಿಯನ್ನೇ ಸಂಹರಿಸಿ ನಾನು ನಿನ್ನ ದರ್ಪವನ್ನು ಅಡಗಿಸಿಬಿಟ್ಟಿದ್ದೇನೆ. ಈ ನಿನ್ನ ಪತಿ ವಿಯೋಗದ ವ್ಯಸನದಿಂದಾಗಿ ನೀನು ಗತ್ಯಂತರವಿಲ್ಲದೆ ನನ್ನ ಭಾರ್ಯೆಯಾಗುವೆ. ಮೂಢಳೆ, ರಾಮನ ಸಂಬಂಧವಾದ ಚಿಂತೆಯನ್ನು ಇನ್ನಾದರೂ ಬಿಟ್ಟು ಬಿಡು. ಸತ್ತವನನ್ನು ಕಟ್ಟಿಕೊಂಡು ನೀನೇನು ಮಾಡುವೆ? ನನ್ನ ಎಲ್ಲ ಪತ್ನಿಯರಿಗೂ ನೀನು ಸ್ವಾಮಿನಿಯಾಗು. ನೀನು ನಿನ್ನನ್ನು ಮಹಾಬುದ್ಧಿವಂತೆಯೆಂದು ಪಂಡಿತೆಯೆಂದು ಭಾವಿಸಿಕೊಂಡು ಬಿಟ್ಟಿರುವೆ. ಅಲ್ಪ ಪುಣ್ಯಳೆ, ಕಳೆದುಕೊಂಡ ಪುರುಷಾರ್ಥವುಳ್ಳವಳೆ, ಮೂಢಳೆ, ವೃತ್ರಾಸುರನ ವಧೆಯಾದಂತೆ ನಿನ್ನ ಪತಿಯ ವಧೆಯು ಹೇಗಾಯಿತೆಂಬ ಘೋರ ಸಮಾಚಾರವನ್ನು ಹೇಳುವೆನು ಕೇಳು. ನನ್ನನ್ನು ಸಂಹರಿಸುವ ಸಲುವಾಗಿ ರಾಘವನು ಸುಗ್ರೀವನಿಂದ ಸಜ್ಜುಗೊಳಿಸಲ್ಪಟ್ಟಿದ್ದ ಮಹಾ ಸೈನ್ಯದಿಂದ ಪರಿವೃತನಾಗಿ ಸಮುದ್ರ ತೀರಕ್ಕೆ ಬಂದನಲ್ಲವೇ? ಸಮುದ್ರದ ಉತ್ತರ ತೀರವನ್ನು ಒತ್ತರಿಸಿ ಸೇನೆಯೊಡನೆ ಅಲ್ಲಿ ಬೀಡು ಮಾಡಿದನು. ಆ ಸಮಯಕ್ಕೆ ಸರಿಯಾಗಿ ಸೂರ್ಯನು ಅಸ್ತಮಿಸಿದನು. ಹಾದಿ ನಡೆದು ಆಯಾಸಗೊಂಡಿದ್ದ ರಾಮನ ಸೈನ್ಯವು ಸುಖವಾಗಿ ಮಲಗೆದ್ದಿತು.
ಅರ್ಧರಾತ್ರಿಯ ಸಮಯದಲ್ಲಿ ನಮ್ಮ ಗೂಢಚಾರರು ಅಲ್ಲಿಗೆ ಹೋಗಿ ಆ ಮಹಾ ಸೈನ್ಯವನ್ನು ನಿರೀಕ್ಷಿಸಿದರು. ಪ್ರಹಸ್ತನ ಮುಖಂಡತ್ವದಲ್ಲಿ ಸಜ್ಜಾಗಿದ್ದ ರಾಕ್ಷಸ ಸೈನ್ಯವು ಆ ಸಮಯದಲ್ಲಿ ನುಗ್ಗಿ ರಾಮ ಲಕ್ಷ್ಮಣರಿಂದ ಯುಕ್ತವಾಗಿದ್ದ ಸುಖ ಸುಪ್ತವಾಗಿದ್ದ ಆ ಎಲ್ಲ ವಾನರ ಸೈನ್ಯವನ್ನು ಧ್ವಂಸ ಮಾಡಿಬಿಟ್ಟಿತು. ಆ ಸಮಯದಲ್ಲಿ ರಾಕ್ಷಸರು ಪಟ್ಟಿಷ, ಪರಿಘ, ಚಕ್ರ, ವೃಷ್ಟಿ, ದಂಡಗಳಿಂದಲೂ ದೊಡ್ಡ ದೊಡ್ಡ ಆಯುಧಗಳಿಂದಲೂ ಬಾಣಗಳ ಸಮೂಹಗಳಿಂದಲೂ ತ್ರಿಶೂಲಗಳಿಂದಲೂ ಥಳಥಳಿಸುತ್ತಿದ್ದ ಕೂಟ ಮುದ್ಗರಗಳಿಂದಲೂ ದಂಡ ತೋಮರಗಳಿಂದಲೂ ಪ್ರಾಸ ಮುಸಲಗಳಿಂದಲೂ ಕಪಿ ಸೈನಿಕರನ್ನು ಪ್ರಹರಿಸಿ ಹಿಂಸಿಸಿದರು. ಅನಂತರ ಶತ್ರುಗಳನ್ನು ಮಥನ ಮಾಡುವುದರಲ್ಲಿ ಸಮರ್ಥನಾದ ಕತ್ತಿ ವರಸೆಯಲ್ಲಿ ಸಿದ್ಧಹಸ್ತನಾಗಿದ್ದ ಪ್ರಹಸ್ತನು ದೊಡ್ಡದಾದೊಂದು ಕತ್ತಿಯಿಂದ ಮಲಗಿದ್ದ ರಾಮನ ತಲೆಯನ್ನು ಕತ್ತರಿಸಿದನು. ಒಂದೇ ನೆಗೆತಕ್ಕೆ ವಿಭೀಷಣನನ್ನು ಹಿಡಿದು ಸಂಹರಿಸಿದನು. ಅನಂತರ ಲಕ್ಷ್ಮಣ ಸಹಿತರಾದ ವಾನರರೆಲ್ಲರೂ ದಿಕ್ಕಾಪಾಲಾಗಿ ಓಡಿ ಹೋಗುವಂತೆ ಪ್ರಹಸ್ತನು ತನ್ನ ಅತುಲ ಪರಾಕ್ರಮವನ್ನು ಪ್ರದರ್ಶಿಸಿದನು. ಪ್ಲವಗೇಶ್ವರನಾದ ಸುಗ್ರೀವನ ಕತ್ತೆ ಮುರಿಯಿತು. ರಾಕ್ಷಸ ಶ್ರೇಷ್ಠರು ಹನುಮಂತನ ಕೆನ್ನೆಯನ್ನೇ ಕತ್ತರಿಸಿ ಸಂಹರಿಸಿದರು. ಜಾಂಬವಂತನು ಮಂಡಿಯನ್ನೂರಿ ಮೇಲಕ್ಕೆ ಹಾರುತ್ತಿದ್ದಾಗ ರಾಕ್ಷಸರು ಪ್ರಯೋಗಿಸಿದ ಪಟ್ಟಿಷಗಳಿಂದ ಚೂರು ಚೂರಾಗಿ ತುಂಡರಿಸಲ್ಪಟ್ಟು ಕೆಳಗುರುಳಿ ಅಸುನೀಗಿದನು. ಶತ್ರುಸೂದನರಾದ ವಾನರ ಶ್ರೇಷ್ಠರಾದ ಮೈಂದ ದ್ವಿವಿಧರು ನಮ್ಮ ಕಡೆಯವರ ಕತ್ತಿಯ ಪ್ರಹಾರದಿಂದ ಗಾಯಗೊಂಡಿದ್ದರು. ಅವರ ಶರೀರವೆಲ್ಲವೂ ರಕ್ತದಿಂದ ತೊಯ್ದು ಹೋಗಿದ್ದಿತು. ಎಲ್ಲರೂ ನಿಟ್ಟುಸಿರು ಬಿಡುತ್ತಿದ್ದರು. ನೋವನ್ನು ಸಹಿಸಲಾರದೆ ಗಟ್ಟಿಯಾಗಿ ಅಳುತ್ತಿದ್ದರು. ಕಡೆಗೆ ವಾನರ ಸೈನಿಕರ ಮಧ್ಯದಲ್ಲಿಯೇ ರಾಕ್ಷಸರ ಕತ್ತಿಗಳಿಂದ ಕತ್ತರಿಸಲ್ಪಟ್ಟು ಚಿನ್ನ ಭಿನ್ನರಾಗಿ ಕೆಳಗುರುಳಿ ಅಸುನೀಗಿದರು. ಪನಸನು ಹಲಸಿನ ಹಣ್ಣಿನಂತೆ ಸುಲಿಯಲ್ಪಟ್ಟನು. ದರಿಮುಖನು ಬಾಣಗಳಿಂದ ಚಿಂದಿಯಾಗಿ ಪೊದರಿನಲ್ಲಿ ಬಿದ್ದನು. ತೇಜಸ್ವಿಯಾದ ಕುಮುದನು ಸೊಲ್ಲಡಗೆ ಹತನಾದನು. ಅಂಗದ ಧರನಾದ ಅಂಗದನನ್ನು ಅನೇಕ ರಾಕ್ಷಸರು ಆಕ್ರಮಿಸಿ ಬಾಣಗಳಿಂದ ಚಿನ್ನ ಭಿನ್ನಗೊಳಿಸಿದರು. ಅವನ ಎಲ್ಲ ಅಂಗಗಳಿಂದಲೂ ರಕ್ತವು ಸೋರುತ್ತಿದ್ದಿತು. ಕಡೆಗೆ ಅವನು ಅಸುನೀಗಿ ಭೂಮಿಯಲ್ಲಿ ಬಿದ್ದನು. ವಾಯುವೇಗದಿಂದ ಮೋಡಗಳು ಚಿನ್ನ ಭಿನ್ನವಾಗಿ ವಿನಾಶ ಹೊಂದುವಂತೆ ಅಲ್ಲಿ ಮಲಗಿದ್ದ ವಾನರರು ಆನೆಗಳಿಂದ ತುಳಿಯಲ್ಪಟ್ಟು ರಥದ ಚಕ್ರಗಳಿಗೆ ಸಿಕ್ಕಿ ಧ್ವಂಸವಾಗಿ ಹೋದರು. ಸಿಂಹಗಳಿಂದ ಹಿಂಬಾಲಿಸಲ್ಪಟ್ಟ ಆನೆಗಳಂತೆ ರಾಕ್ಷಸರಿಂದ ಹಿಂಬಾಲಿಸಲ್ಪಟ್ಟು ಪೃಷ್ಠಭಾಗದಲ್ಲಿ ಬಾಣಗಳಿಂದ ಪ್ರಹರಿಸಲ್ಪಟ್ಟ ಅನೇಕ ವಾನರ ಸೈನಿಕರು ಭಯತ್ರಸ್ತರಾಗಿ ಓಡಿ ಹೋಗುತ್ತಿದ್ದರು. ರಾಕ್ಷಸರ ಭಯದಿಂದಾಗಿ ಆ ಸಮಯದಲ್ಲಿ ಕೆಲವು ವಾನರರು ಸಮುದ್ರಕ್ಕೆ ಹಾರಿದರು, ಕೆಲವರು ಆಕಾಶಕ್ಕೆ ಹಾರಿದರು. ಕೆಲವು ವೃಕ್ಷ ಸೈನಿಕರು ಕಪಿಗಳ ವೃತ್ತಿಯನ್ನೇ ಆಶ್ರಯಿಸಿ ಮರಗಳನ್ನು ಹತ್ತಿ ಕುಳಿತರು. ವಿರೂಪಾಕ್ಷರಾದ ರಾಕ್ಷಸರು ಸಮುದ್ರದ ತೀರ ಪ್ರದೇಶಗಳಲ್ಲಿಯೂ ಪರ್ವತ ಪ್ರದೇಶಗಳಲ್ಲಿಯೂ ಮತ್ತು ಅರಣ್ಯ ಪ್ರದೇಶಗಳಲ್ಲಿಯೂ ಇದ್ದ ಬಹುಸಂಖ್ಯಾತರಾದ ಪಿಂಗಲ ವರ್ಣದ ಕಪಿ ಸೈನಿಕರನ್ನು ಸಂಹರಿಸಿದರು. ಹೀಗೆ ಸಸೈನ್ಯನಾದ ನಿನ್ನ ಪತಿಯು ನನ್ನ ಸೈನಿಕರಿಂದ ಕೊಲ್ಲಲ್ಪಟ್ಟನು. ರಕ್ತದಿಂದ ತೊಯ್ದು ಹೋಗಿರುವ ಧೂಳಿನಿಂದ ಸಮಾವೃತವಾಗಿರುವ ನಿನ್ನ ಪತಿಯ ಶಿರಸ್ಸನ್ನು ನಿನಗೆ ತೋರಿಸುವ ಸಲುವಾಗಿಯೇ ಇಲ್ಲಿಗೆ ತರಲಾಗಿದೆ. ಪರಮ ದುರ್ಜಯನಾದ ರಾವಣನು ಹೀಗೆ ಹೇಳಿ ಸೀತೆಗೆ ಕೇಳಿಸುವಂತೆಯೇ ರಾಕ್ಷಸಿಯೊಬ್ಬಳಿಗೆ ಹೇಳಿದನು. ರಕ್ಕಸಿಯೇ, ಕ್ರೂರ ಕರ್ಮನಾದ ವಿದ್ಯುಜ್ಜಿಹ್ವನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಅವನೇ ಯುದ್ಧಭೂಮಿಯಿಂದ ರಾಮನ ಶಿರಸ್ಸನ್ನು ಸ್ವತಃ ಇಲ್ಲಿಗೆ ತಂದಿದ್ದಾನೆ. ಅನಂತರ ವಿದ್ಯುಜ್ಜಿಹ್ವನು ಧನುಸ್ಸಿನ ಜೊತೆಯಲ್ಲಿದ್ದ ಶಿರಸ್ಸನ್ನು ಹಿಡಿದುಕೊಂಡು ರಾವಣನ ಬಳಿಗೆ ಬಂದು ತಲೆಬಾಗಿ ನಮಸ್ಕರಿಸಿ ಮುಂದೆ ನಿಂತುಕೊಂಡನು. ಬಳಿಕ ರಾವಣನು ವಿಶಾಲವಾದ ನಾಲಿಗೆಯುಳ್ಳ ವಿದ್ಯುಜ್ಜಿಹ್ವನಿಗೆ ಹೇಳಿದನು, ಅಗ್ರತಃ ಕುರು ಸೀತಾಯ ಶೀಘ್ರಂ ದಾಶರಥೇ ಶಿರಃ ಅವಸ್ಥಾಂ ಪಶ್ಚಿಮಾಂ ಭರ್ತುಃ ಕೃಪಣ ಸಾಧು ಪಶ್ಯತು. ವಿದ್ಯುಜ್ಜಿಹ್ವನೆ, ಶೀಘ್ರವಾಗಿ ರಾಮನ ಶಿರಸ್ಸನ್ನು ಸೀತೆಯ ಮುಂದಿಡು. ದೀನೆಯಾದ ಇವಳು ತನ್ನ ಪತಿಯ ಕೊನೆಯ ಅವಸ್ಥೆಯನ್ನು ಚೆನ್ನಾಗಿ ನೋಡಲಿ. ರಾವಣನು ಹೀಗೆ ಹೇಳಿದೊಡನೆಯೇ ರಾಕ್ಷಸನು ಸುಂದರವಾಗಿ ಕಾಣುತ್ತಿದ್ದ ತಲೆಯನ್ನು ಸೀತೆಯ ಮುಂದಿಟ್ಟು ಅದೃಶ್ಯನಾದನು. ರಾವಣನು ಕೂಡ ಪ್ರಕಾಶಮಾನವಾಗಿದ್ದ ಮತ್ತು ಮಹತ್ತರವಾಗಿದ್ದ ಧನುಸ್ಸನ್ನು ಸೀತೆಯ ಮುಂದಿಡುತ್ತಾ ಹೇಳಿದನು, ಸೀತೆ, ಇದೋ ನೋಡು, ಇದು 3 ಲೋಕಗಳಲ್ಲಿಯೂ ವಿಖ್ಯಾತವಾಗಿರುವ ಶಿಂಜಿನಿಯಿಂದ ಕೂಡಿರುವ ರಾಮನ ಧನುಸ್ಸು. ಪ್ರಹಸ್ತನು ರಾತ್ರಿಯಲ್ಲಿ ಆ ಮನುಷ್ಯನನ್ನು ಸಂಹರಿಸಿ ಈ ಧನುಸ್ಸನ್ನು ತಂದನು. ಹೀಗೆ ವಿದ್ಯುಜ್ಜಿಹ್ವನು ಸುಂದರವಾದ ಶಿರಸ್ಸನ್ನು ಸೀತೆಯ ಮುಂದಿಟ್ಟೊಡನೆಯೇ ರಾವಣನು ಧನುಸ್ಸನ್ನು ಸೀತೆಯ ಮುಂದಿಟ್ಟನು. ಬಳಿಕ ಯಶೋವತಿಯಾದ ವಿದೇಹರಾಜನ ಮಗಳಾದ ಸೀತೆಗೆ ನಾಚಿಕೆಗೆಟ್ಟ ರಾವಣನು ಹೇಳಿದನು, ಭವಮೇ ವಶಾನುಗ, ಈಗಲಾದರೂ ನೀನು ನನ್ನ ವಶಳಾಗು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 31ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.